ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡ್ಬೋದು ನಮ್ಮ ಮಂಗಳೂರಲ್ಲಿ ಯಾವ ಥರ ಮಳೆ ಬರ್ತಾ ಉಂಟು ಅಂತ ಹೇಳಿ. ತುಂಬ ಜೋರು ಮಳೆ, ಹಾಗೆ ಗುಡುಗು ಮಿಂಚು ಎಲ್ಲ ಇತ್ತು. ಇದು ಈ ಸಲದ್ದು ಫಸ್ಟ್ ಮಳೆ. ಒಳ್ಳೆ ಒಂದು ಮಳೆ ಬಂತು. ಅಂದರೆ ತುಂಬ ಸೆಕೆ ಇದೆ. ಆ ಸೆಕೆ ಅಡಿಯಲ್ಲಿ ಒಂದು ಮಳೆ ಬಂದದ್ದು ಸ್ವಲ್ಪ ತಂಪಾಯಿತು. ನೋಡ್ಬೋದು ಯಾವ ಥರ ಮಿಂಚು ಹೊಡೀತದೆ ಅಂತೇಳಿ. ಹಾಗೆ ಮಕ್ಕಳಿಗೆ ಶಾಲೆಗೆ ರಜೆ ಇದ್ದ ಕಾರಣ ಮಕ್ಕಳು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಇದು ಬೆಳಿಗ್ಗೆ ಎದ್ದಾಗಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇಲ್ಲಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಮೊಬೈಲ್ ಟಿ ವಿ ಎಲ್ಲ ನೋಡೋದಕ್ಕಿಂತ ಆಗ್ಬೋದು ಈ ಥರ ಕೂತ್ಕೊಂಡು. ಇದು ಪೋಕಿಮಾನ್ ಕಾರ್ಡ್ಸ್ ಅಂತಿಲ್ಲ, ಅದು ಏನು ಆಟ ಆಡ್ತಾರೆ ಅಂತ ನನಗೊಂದು ಅರ್ಥ ಆಗೋದಿಲ್ಲ. ಇದನ್ನು ಇಟ್ಕೊಂಡು ಇವರು ಆಟ ಆಡ್ತಾ ಇರ್ತಾರೆ, ಪೋಕಿಮಾನ್ ಕಾರ್ಡ್ಸ್ ಅಂತೆ. ಹಾಗೆ ಮತ್ತೆ ಇನ್ನೆಲ್ಲ ಏನೇನೋ ಕಾರ್ಡ್ಸ್ ಇದೆ, ಅದರಲ್ಲೆಲ್ಲ ಆಟ ಆಡ್ತಾ ಇರ್ತಾರೆ ಇಡೀ ದಿನ. ಹಾಗೆ ಸ್ವಲ್ಪ ಹೊತ್ತು ಸೈಕಲಲ್ಲೆಲ್ಲ ಆಟ ಆಡ್ತಾರೆ. ಹಾಗೆ ಸ್ವಲ್ಪ ನನಗೆ ಹೆಲ್ಪ್ ಕೂಡ ಮಾಡ್ತಾರೆ, ಸ್ವಲ್ಪ ಕೆಲಸ ಮಾಡಲಿಕ್ಕೆಲ್ಲ. ಆಮೇಲೆ ಈ ಥರ ಕೂತ್ಕೊಂಡು ಕಾರ್ಡ್ಸಲ್ಲೆಲ್ಲ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಹಾಗೆ ಮನೆಯಲ್ಲಿ ತಂದಂತಹ ದ್ರಾಕ್ಷಿ ಹಣ್ಣು ಇತ್ತು, ಹಾಗೆ ಸ್ವಲ್ಪ ತೊಳೆದು ಬಿಟ್ಟು ಅದನ್ನು ಮಕ್ಕಳಿಗೆ ಕೊಡುವ ಅಂತೇಳಿ ತೊಳಿತಾ ಇದ್ದೇನೆ. ಈ ದ್ರಾಕ್ಷಿ ಹಣ್ಣನ್ನೆಲ್ಲ ಒಂದು 3-4 ಸಲ ಆದರೂ ನೀರಲ್ಲಿ ಹಾಕಿಟ್ಟು ಚೆನ್ನಾಗಿ ತೊಳಿಬೇಕು, ಯಾಕೆಂದರೆ ಅದಕ್ಕೆ ತುಂಬ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ. ಚೆನ್ನಾಗಿ ತೊಳೆದೇ ತಿನ್ನಬೇಕು, ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಈ ಕೆಮ್ಮು ಶೀತ ಎಲ್ಲ ಸ್ಟಾರ್ಟ್ ಆಗ್ತದೆ. ನಾನು ಇದನ್ನು ಈ ಥರ ಸ್ವಲ್ಪ ಒಂದು 10 ನಿಮಿಷ ನೀರಲ್ಲಿ ಹಾಕಿ ಇಡ್ತೇನೆ, ಸ್ವಲ್ಪ ಉಪ್ಪು ಹಾಕಿ. ನಂತರ ಒಂದು 4 ಸಲ ತೊಳೆದು ಬಿಟ್ಟು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಒಳ್ಳೆ ಮೆಣಸಿನ ಹುಡಿಯನ್ನು ಹಾಕ್ತೇನೆ. ಯಾಕೆಂದರೆ ಈ ದ್ರಾಕ್ಷಿ ಹಣ್ಣು ತಿಂದರೆ ಬೇಗನೆ ಗಂಟಲು ನೋವು ಮತ್ತು ಕೆಮ್ಮು ಬರೋದು. ಈ ಥರ ಸ್ವಲ್ಪ ಉಪ್ಪು ಮತ್ತು ಕರಿಮೆಣಸಿನ ಪುಡಿಯನ್ನು ಹಾಕಿದರೆ ಕೆಮ್ಮು ಗಂಟಲು ನೋವೆಲ್ಲ ತುಂಬ ಕಡಿಮೆ ಆಗ್ತದೆ. ಹಾಗೆ ನಾನು ಮಾತ್ರ ಈ ದ್ರಾಕ್ಷಿ ಹಣ್ಣನ್ನು ತುಂಬ ಅವಾಯ್ಡ್ ಮಾಡ್ತೇನೆ. ಜಸ್ಟ್ ಟೇಸ್ಟ್ ನೋಡುವ ಹೇಗಿದೆ ಅಂತ ಹೇಳಿ ಒಂದು ತಿಂದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ತಿನ್ನಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ತಿಂದ ತಕ್ಷಣ ಗಂಟಲು ನೋವು ಅಥವಾ ಕೆಮ್ಮು ಸ್ಟಾರ್ಟ್ ಆಗ್ತದೆ, ಹಾಗಾಗಿ ನಾನೇ ಅವಾಯ್ಡ್ ಮಾಡ್ತೇನೆ. ಹಾಗೆ ಅದನ್ನು ತೊಳೆದು ಬಿಟ್ಟು ಮಕ್ಕಳಿಗೆ ಕೊಟ್ಟೆ. ಮಕ್ಕಳು ಈ ಥರ ಕೂತ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ತಿಂತಾ ಇದ್ದರು, ಹೇಗೂ ರಜೆ ಅಲ್ವಾ, ಹಾಗೆ ಸ್ವಲ್ಪ ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮತ್ತು ಈ ಸೆಕೆಗೆಲ್ಲ ತುಂಬ ಸ್ನ್ಯಾಕ್ಸ್ ಅದು ಇದು ಕೊಟ್ಟು ಹೆಲ್ತನ್ನು ಹಾಳು ಮಾಡೋದಕ್ಕಿಂತ ಈ ಥರ ಫ್ರೂಟ್ಸ್ ಎಲ್ಲ ಕೊಡಬೇಕು ಮಕ್ಕಳಿಗೆ. ಒಳ್ಳೆ ಹೈಡ್ರೇಷನ್ ಕೂಡ ಆಗ್ತದೆ. ಅಂದರೆ ಮಕ್ಕಳು ಜಾಸ್ತಿ ನೀರು ಕುಡಿಯೋದಿಲ್ಲ ಅಲ್ಲ, ಈ ದ್ರಾಕ್ಷಿ ಹಣ್ಣಲ್ಲೆಲ್ಲ ತುಂಬ ನೀರಿನಂಶ ಇರೋದರಿಂದ ಅದನ್ನೆಲ್ಲ ಕೊಟ್ಟರೆ ಮಕ್ಕಳಿಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ನನಗೆ ಇವತ್ತು ಏನೋ ತುಂಬ ಸುಸ್ತಾಗ್ತಾ ಇತ್ತು, ಹಾಗೆ ಒಂಥರ ತಲೆನೋವಾದಾಗೆ ಆಗ್ತಾಯಿತ್ತು. ಹಾಗೆ ಇನ್ನು ಸ್ವಲ್ಪ ಬ್ಲ್ಯಾಕ್ ಟೀ ಮಾಡಿ ಕುಡಿಯುವ ಅಂಥೇಳಿ ಸ್ವಲ್ಪ ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೇನೆ. ಬ್ಲ್ಯಾಕ್ ಟೀ ಅಂದರೆ ನಾನು ಸ್ವಲ್ಪ ಒಂದು 1/4 ಟೀ ಸ್ಪೂನಿನಷ್ಟೇ ಚಹಾ ಹುಡಿ ಹಾಕೋದು. ಹಾಗೆ ಒಂದು ಟೀ ಸ್ಪೂನಿನಷ್ಟು ಸಕ್ಕರೆ ಹಾಕಿ ಇದನ್ನು ನೋಡ್ಬೋದು ಒಂದು 3/4 ಕಪ್ಪಿನಷ್ಟು ಮಾಡಿದ್ದೇನೆ ಅಷ್ಟೇ. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕುಡಿದ್ರೆ ಸ್ವಲ್ಪ ತಲೆನೋವೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗ್ತದೆ. ಹಾಗೆ ಕೂತ್ಕೊಂಡು 1 ಕಪ್ ಟೀ ಕುಡಿದು ನಂತರ ಕೆಲಸವನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಬೆಂಡೆಕಾಯಿ ಇತ್ತು ತಂದದ್ದು, ಅದರಿಂದಲೇ ಪಲ್ಯ ಮಾಡುವ ಅಂತೇಳಿ ಫಸ್ಟಿಗೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಟಿದ್ದೆ. ಸ್ವಲ್ಪ ಡ್ರೈ ಆದ ಮೇಲೆ ಈಗ ಈ ಥರ ತೊಟ್ಟನ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ. ಈ ಬೆಂಡೆಕಾಯಿ ಮಂಗಳೂರಲ್ಲಿ ಜಾಸ್ತಿ, ಇದು ದೊಡ್ಡ ದೊಡ್ಡದಿದೆ ಆದರೆ ತುಂಬ ಎಳತ್ತಾಗಿದೆ. ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೇವೆ. ಇದನ್ನು ನಾವು ಬಿಳಿ ಬೆಂಡೆಕಾಯಿ ಅಂತ ಹೇಳ್ತೇವೆ, ಆದರೆ ಬೆಳ್ಳಗಿಲ್ಲ, ಇದು ಹಸುರಾಗಿ ಇದೆ. ಆದರೆ ನಾವು ಹೇಳುವುದನ್ನು ಬಿಳಿ ಬೆಂಡೆಕಾಯಿ ಅಂಥೇಳಿ ಊರಿದ್ದು ಇದು. ಹಾಗೆ ಇದರಿಂದಲೇ ಪಲ್ಯ ಮಾಡುವ ಅಂತೇಳಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಡ್ತಾ ಇದ್ದೇನೆ. ಸಾರು ಮಾಡಿದರೂ ಸೂಪರಾಗಿರ್ತದೆ. ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ 2 ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ 4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡುವ. ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಇದಕ್ಕೆ 1 ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಈ ನೀರುಳ್ಳಿಯ ಕಲರ್ ಚೇಂಜ್ ಆಗುವ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ 2 ಸ್ಪೂನಿನಷ್ಟು ಮೆಣಸಿನ ಹುಡಿಯನ್ನು ಸೇರಿಸಿದ್ದೇನೆ. ಹಾಗೆ ಸ್ವಲ್ಪ ಅರಶಿನ ಹುಡಿ, ಹಾಗೆ 1 ಸ್ಪೂನಿನಷ್ಟು ಮಸಾಲ ಹುಡಿಯನ್ನು ಸೇರಿಸ್ತೇನೆ. ಇದರಲ್ಲಿ ಕೊತ್ತಂಬರಿ, ಜೀರಿಗೆ, ಸೋಂಪು ಎಲ್ಲ ಹಾಕಿ ಹುಡಿ ಮಾಡಿ ಇಟ್ಟಿದ್ದೆ, ಅದನ್ನು ಸೇರಿಸಿ ಸ್ವಲ್ಪ ಇದನ್ನು ಫ್ರೈ ಮಾಡುವ. ಹಾಗೆ ಇದಕ್ಕೆ 2 ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ದೇನೆ. ನೀರನ್ನು ಎಷ್ಟು ಬೇಕಂತ ನೋಡಿಕೊಂಡು ಸೇರಿಸಿದರೆ ಆಯಿತು. ಈ ನೀರು ಚೆನ್ನಾಗಿ ಕುದಿ ಬಂದ ಮೇಲಷ್ಟೇ ನಾವು ಇದಕ್ಕೆ ಬೆಂಡೆಕಾಯನ್ನು ಹಾಕಬೇಕು, ಇಲ್ಲದ್ರೆ ಅದು ಒಂಥರ ñೋಳೆಯಾಗಿ ಬರ್ತದೆ ಬೆಂಡೆಕಾಯಿ ಎಲ್ಲ. ಇದಕ್ಕೆ ನಾನಿಲ್ಲಿ 1 ಟೊಮೆಟೊ ಹಣ್ಣನ್ನು ಸೇರಿಸಿದ್ದೇನೆ. ಬೇಕಿದ್ದರೆ ನೀವು ಫಸ್ಟಿಗೆ ಹಾಕ್ಬೋದು ಟೊಮೆಟೊ. ನಂತರ ಉಪ್ಪನ್ನು ಸೇರಿಸಿ ಬೆಂಡೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಬೆಂಡೆಕಾಯಿ ಬೇಗನೆ ಬೇಯ್ತದೆ, ಇದಕ್ಕೆ ಬೇಯಲಿಕ್ಕೆ 10 ನಿಮಿಷ ಸಾಕು, ಬೇಗ ಬೇಯ್ತದೆ ಇದು. ಬೆಂಡೆಕಾಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಇದರಲ್ಲಿ ಮಿಕ್ಸ್ ಮಾಡಿ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಇಟ್ಟರೆ
ಆಗಾಗ ಮಾತ್ರ ಕೈ ಆಡಿಸಬೇಕು, ಯಾಕಂದರೆ ನಾವು ನೀರನ್ನು ಜಾಸ್ತಿ ಹಾಕಲಿಲ್ಲ, ಹಾಗೆ ತಳಭಾಗಕ್ಕೆ ತಾಗುವಂಥ ಸಾಧ್ಯತೆ ಇರ್ತದೆ. ಈಗ ಮುಚ್ಚಿ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಬೇಕು. 10 ನಿಮಿಷದ ನಂತರ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೂ ಸ್ವಲ್ಪ ನೀರಿದೆ, ಅದು ಹಾಗೆಯೇ ಡ್ರೈ ಆಗ್ತದೆ ಮತ್ತು ಇದು ಜಾಸ್ತಿ ಬೇಯಬಾರ್ದು. ಜಾಸ್ತಿ ಬೇಯಿಸಿದರೆ ಫುಲ್ಲು ಹುಡಿ ಆಗ್ತದೆ. ಹಾಗೆ ಒಂದು 4 ಸ್ಪೂನಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಮೆಲ್ಲಗೆ ಇದನ್ನು ಮಿಕ್ಸ್ ಮಾಡಬೇಕು. ತುಂಬ ಹಾರ್ಡಾಗಿ ಮಿಕ್ಸ್ ಮಾಡಿದರೆ ಇದೆಲ್ಲ ಹುಡಿ ಆಗ್ತದೆ. ಮಿಕ್ಸ್ ಮಾಡಿ ಆದಮೇಲೆ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಆಯಿತು. ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ನೋಡ್ಬೋದು ಎಷ್ಟು ಸುಲಭವಾಗಿ ಈ ಬೆಂಡೆಕಾಯಿ ಪಲ್ಯವನ್ನು ಮಾಡ್ಬೋದು ಅಂತ. ತುಂಬ ಟೇಸ್ಟಿಯಾಗಿರ್ತದೆ ಈ ಥರ ಮಾಡಿದರೆ. ತುಂಬ ಸಿಂಪಲಾಗಿ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನೊಂದು ಸಣ್ಣ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.